ಓಕೆ, ಸ್ಟೀಲ್ ಬ್ರಿಡ್ಜ್ಗೆ ಸಂಬಂಧಪಟ್ಟಂತೆ BS ಯಡಿಯೂರಪ್ಪನವರನ್ನ ನಮ್ಮ ಪ್ರತಿನಿಧಿ ಗಿರೀಶ್ ಮಾತನಾಡಿಸಿದ್ದಾರೆ. ಏನ್ ಮಾತಾಡಿದ್ದಾರೆ ಯಡಿಯೂರಪ್ಪನವರು ಬನ್ನಿ ಕೇಳೋಣ. ಬ್ರಿಡ್ಜ್ ವಿಚಾರದಲ್ಲಿ ಕೊನೆಗೂ ಸರ್ಕಾರ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣವನ್ನ ರದ್ದು ಮಾಡುವಂತ ಒಂದು ನಿರ್ಣಯಕ್ಕೆ ಬಂದಿದೆ. ಸ್ವತಃ KJ ಜಾರ್ಜ್ ಅವರು ಈ ಬಗ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆ ಯಡಿಯೂರಪ್ಪನವರು ಇದ್ದಾರೆ. ಈ ವಿಚಾರದಲ್ಲಿ ಯಡಿಯೂರಪ್ಪನವರು ಕೂಡ ಹೋರಾಟವನ್ನ ಆರಂಭಿಸಿದ್ರು. ಬನ್ನಿ ಅವ್ರ ಜೊತೆ ಮಾತನಾಡೋಣ. ಸರ್, ಈಗ ನಿರ್ಣಯವನ್ನ ಸರ್ಕಾರ ತೆಗೆದುಕೊಂಡಿದೆ, ಇದು ನಿಮ್ಮ ಹೋರಾಟದ ಫಲ ಅಂತ ಅನ್ಸುತ್ತಾ? ಫೆಬ್ರವರಿ 12ರಂದೇನೆ ಬಹಳ ಸ್ಪಷ್ಟವಾಗಿ ಆ ಡೈರಿನಲ್ಲಿ 65 ಕೋಟಿ ಅಂತಿದೆ ಸ್ಟೀಲ್ ಬ್ರಿಡ್ಜ್ ಬಗ್ಗೆ. ಇದು ಸಿದ್ದರಾಮಯ್ಯನ ಕುಟುಂಬಕ್ಕೆ ಬಂದಿರುವಂತಹ ಹಣ ಅನ್ನೋದ ಆರೋಪ ನೇರ ನಾನು ಮಾಡಿದ್ದೆ. ಈಗ ಡೈರಿ ಮಾಹಿತಿಗಳು ಒಂದೊಂದು ಈಚೆಗೆ ಬರ್ತಾ ಇದೆ. ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೊಟ್ಟಂತ ಹಣ 500-600 ಕೋಟಿ ಹೊರಗಡೆ ಹೋಗಿರುವಂತಹದ್ದು ಎಲ್ಲ ಪತ್ರಿಕೆಗಳಲ್ಲಿ, ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಹಿರಂಗವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ KJ ಜಾರ್ಜ್ ಹೇಳಿರೋದೇನೋ ಬೆಳಗ್ಗೆ ರಾತ್ರಿ ಹಗಲು ಇದನ್ನು ಕೇಳಿ ಕೇಳಿ ಆರೋಪ ಸಾಗಾಗಿದೆ. ಅದಕ್ಕಾಗಿ ನಾವು ಸ್ಟೀಲ್ ಬ್ರಿಡ್ಜ್ ಕೈ ಬಿಟ್ಟಿದ್ದೇವೆ ಅಂತ. ಮಾನ್ಯ ಜಾರ್ಜ್ ಅವರೇ, ಭಯದಿಂದ ಇದನ್ನು ಮಾಡಿದ್ದೀರಾ, ನಿಜಕ್ಕೂ ಸಹ ನೀವು ಪ್ರಾಮಾಣಿಕರಿದ್ದೀರಾ. ನಿಮ್ಮ ಮುಖ್ಯಮಂತ್ರಿಗಳು ಕೇಳಿ ತಕ್ಷಣ CBIಗೆ ವಹಿಸಬೇಕು ಅಂತ ಒತ್ತಾಯ ಮಾಡಿ. ಸರ್, ಅಂದ್ರೆ ಈಗ ನೀವು 65 ಕೋಟಿ ಇದರಲ್ಲಿ ಕಿಕ್ ಬ್ಯಾಕ್ ನಡೆದಿದೆ ಅನ್ನುವಂತ ಒಂದು ಆರೋಪವನ್ನು ಮಾಡಿದ್ರಿ. ಸೊ ಆ ಆರೋಪಕ್ಕೆ ಈಗ ಅವರು ರದ್ದು ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಒಂದು ಅಭಿಪ್ರಾಯ? ನನ್ನ ಮಾತಲ್ಲರಿ, ಜಾರ್ಜ್ ಹೇಳಿದ್ದಾರೆ ಆರೋಪವನ್ನು ಹಗಲು ರಾತ್ರಿ ಕೇಳಿ ಕೇಳಿ ಸಾಕಾಗಿ ನಾನು ಸ್ಟೀಲ್ ಬ್ರಿಡ್ಜ್ ರದ್ದು ಮಾಡಿದ್ದೇನೆ ಅಂತ. ನಾನು ಕೇಳ್ತೇನೆ ಜಾರ್ಜ್ ಅವರಿಗೆ, ನಾನು ಕೇಳ್ತೇನೆ ಈ ಮುಖ್ಯಮಂತ್ರಿಗೆ, ಯಾಕೆ ರದ್ದು ಮಾಡ್ತಾ ಇದ್ದೀರಾ? ಈ ರಾಜ್ಯದ ಜನ ಅಭಿಪ್ರಾಯ ಈ ಸ್ಟೀಲ್ ಬ್ರಿಡ್ಜ್ ಬಗ್ಗೆ 65 ಕೋಟಿ ತಗೊಂಡು ನಿಜ ಅನ್ನುವಂಥದ್ದು ಸಾಬೀತಾಗ್ತಿರೋ ಸಮಯದಲ್ಲಿ CBIಗೆ ಹೋದ್ರೆ ನಮ್ಮ ಬಣ್ಣ ಬಯಲಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ತಾನೇ ರದ್ದು ಮಾಡ್ತಾ ಇರೋದು. ಇಲ್ಲದೆ ಬೇರೆ ಏನು ಕಾರಣ ಇದೆ? ಸೊ ಸತ್ಯವನ್ನ ನೀವು ಒಪ್ಕೊಂಡಿದ್ದೀರಾ. ಗೋವಿಂದರಾಜ್ ಎಲ್ಲಿದ್ದಾರೆ ಹುಡುಕ್ತಾನೆ ಮೊದಲು. ಸರ್, ಈಗ ನೀವು ಒಂದು ವಿಷಯವನ್ನು ಹೇಳಿದ್ರಿ, ಈ 65 ಕೋಟಿ ಏನು ಕಿಕ್ ಬ್ಯಾಕ್ ನಡೆದಿದೆ ಇದು CM ಅವರ ಕುಟುಂಬಕ್ಕೆ ಹೋಗಿದೆ ಅನ್ನುವಂತ ಒಂದು ಮಾತನ್ನು ಹೇಳ್ತಾ ಇದ್ರು. ಈ ಬಗ್ಗೆ ಏನು ದಾಖಲೆಗಳು ಏನಿದೆ? ನೀವು ಎಲ್ಲಾ ಸಂಗತಿಗಳು ಸದ್ಯದಲ್ಲಿ ಬಹಿರಂಗ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾನು ಮುಖ್ಯಮಂತ್ರಿಗೆ ಒತ್ತಾಯ ಮಾಡುವಂಥದ್ದು, ನೀವು ತಕ್ಷಣ ಇದು CBIಗೆ ವಹಿಸಿ ತನಿಖೆ ಮಾಡಿಸಿದ್ರೆ 65 ಕೋಟಿ ಕೊಟ್ಟವ್ರು ಯಾರು, ನಿಮ್ಮ ಕುಟುಂಬದವ್ರಿಗೆ ಯಾರಿಗೆ ತಲುಪಿದೆ, ಹೇಗದು ಗೋವಿಂದರಾಜು ಡೈರಿಯಲ್ಲಿ ಎಂಟ್ರಿ ಆಯಿತು, ಎಲ್ಲ ವಿಷಯಗಳು ಸತ್ಯ ಹೊರಬರ್ತವೆ. ಕೇವಲ ಇದು 65 ಕೋಟಿಗೆ ಸೀಮಿತ ಅಲ್ಲ, ಸ್ಟೀಲ್ ಬ್ರಿಡ್ಜ್ಗೆ ಸೀಮಿತ ಅಲ್ಲ. ಇನ್ನೂ 500-600 ಕೋಟಿ ಸಚಿವರುಗಳು ಹಣವನ್ನು ಪಡೆದು ಕೇಂದ್ರಕ್ಕೆ ದೊಡ್ಡ ದೊಡ್ಡವರಿಗೆ ಏನು ದುಡ್ಡು ಕೊಟ್ಟಿದ್ದಾರೆ. ಇದೆಲ್ಲವೂ ಸಹ ಬಯಲಾಗಬೇಕು ಅನ್ನೋದು ನಮ್ಮ ಒತ್ತಾಯ. ಅದಕ್ಕಾಗಿ CBIಗೆ ವಹಿಸಬೇಕು. ಈ ವಿಚಾರದಲ್ಲಿ ನೀವು ಸದನದಲ್ಲಿ ಹೋರಾಟ ಮಾಡ್ಲಿಕ್ಕೆ ನಿಮ್ಮ ನಾಯಕರಿಗೆ ಹೇಳ್ತೀರಾ? ಎಲ್ಲರೂ ಹಗಲು ರಾತ್ರಿ ಹೋರಾಟ ಮಾಡ್ತಾರೆ. ರಾಜ್ಯದ ಉದ್ದಗಲಿಕ್ಕೆ ಹೋದಾದಾಗ ಇದೆಲ್ಲ ಮಾಡ್ತೇವೆ. ಬರಗಾಲ, ಭೀಕರ ಬರಗಾಲ ಇದೆ, ಅದನ್ನು ಮರೆತು ಇವರು ಈ ಬೇರೆ ಬೇರೆ ಗೊಂದಲದಲ್ಲಿ ಇವರಿದ್ದಾರೆ. ಜನರ ಸಂಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ. ಕುಡಿಯೋ ನೀರಿನ ಹಾಹಾಕಾರ ಇದೆ. ಪಶು ಪಕ್ಷಿಗಳು ಸಹ ನೀರಿಲ್ದೇನೆ ಸಾಯ್ತಾ ಇದ್ದಾವೆ. ಇಂಥ ಪರಿಸ್ಥಿತಿಯಲ್ಲಿ ಇವರು ಜನರ ಜೊತೆಗೆ ಚೆಲ್ಲಾಟ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾಡಿನ ಉದ್ದಗಲಿಗೆ ಪ್ರವಾಸ, ಹೋರಾಟ ಒಳಗೆ ಹೊರಗೆ ನಿರಂತರವಾಗಿ ನಡೆಯುತ್ತೆ. ಸರ್, ಒಂದು ಅಂಶವನ್ನು ಇಲ್ಲಿ ಗಮನಿಸಬೇಕು. ಏನಂದ್ರೆ ಸ್ಟೀಲ್ ಬ್ರಿಡ್ಜ್ ಅನ್ನ ರದ್ದು ಮಾಡೋ ವಿಚಾರದಲ್ಲಿ ಜಾರ್ಜ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಅಂದ್ರೆ CM ಅವ್ರನ್ನ ನಾನು ಈ ಬಗ್ಗೆ ಕನ್ವಿನ್ಸ್ ಮಾಡ್ತೀನಿ ಅಂತ. CM ಅವ್ರೇನು ಹೇಳಿಕೆ ಕೊಟ್ಟಿಲ್ಲ ಸ್ಟೀಲ್ ಬ್ರಿಡ್ಜ್ ನ ನಿಲ್ಲಿಸಬೇಕು ಗೊತ್ತಿಲ್ಲ. ಈ ಸಚಿವ ಸಂಪುಟದಲ್ಲಿ ಹೇಳೋರು ಕೇಳೋರು ಯಾರು ಇದಾರೋ ಇಲ್ಲೋ ಅಂತ. ಆ ಸಚಿವ ಸಂಪುಟದಲ್ಲಿ ಯಾವುದೋ ನೀರು, ಕುಡಿಯೋ ನೀರಿನ ವಿಷಯಕ್ಕೆ ಚರ್ಚೆ ಮಾಡಕ್ಕೆ ಸೇರಿ ಕೊನೆಗೆ ನಮಗೆ ಈ ಒಂದು ಆರೋಪ ಕೇಳಿ ಕೇಳಿ ಸಾಕಾಗಿದೆ, ಸ್ಟೀಲ್ ಬ್ರಿಡ್ಜ್ ಕೈ ಬಿಟ್ಟಿದ್ದೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದನ್ನು ಮತ್ತೆ ಈಗ ಇಲ್ಲ ನಾವು ಮುಂದುವರಿಸ್ತೀವಿ ಅಂತ ನಂದೇನು ಅಭ್ಯಂತರ ಇಲ್ಲ. CBI ತನಿಖೆ ವಹಿಸ್ಲಿ ಅಷ್ಟೇ. ಅಂದ್ರೆ CBI ತನಿಖೆ ಬಂದ ನಂತರ ನೀವು CM ರಾಜೀನಾಮೆಗೆ ಆಗ್ರಹಿಸ್ತೀರಾ? ನಾನು ಕೇಳಲೇಬೇಕಾಗಿಲ್ಲ. ತನಿಖೆ ಆಗ್ತಿದ್ದಂಗೆ ನಾವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಾಗತ್ತೆ. ಸರ್, ಮತ್ತೊಂದು ವಿಷಯ ಏನಂದ್ರೆ ಬಿಜೆಪಿ ಯಾವಾಗ್ಲೂ ಆಗ್ರಹ ಮಾಡ್ತಾ ಇತ್ತು, ನೀವೊಂದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀರಿ ರೈತರ ಸಾಲ ಮನ್ನಾ ವಿಚಾರದಲ್ಲಿ ಅಂತ. ಸೊ ಆಗ ನಾವು ಕೇಂದ್ರ ಸರ್ಕಾರದಿಂದ ಕೂಡ ಸಾಲ ಮನ್ನಾ ಮಾಡಿಸ್ತೀವಿ ಅಂತ. ಈಗ ಸಿದ್ದರಾಮಯ್ಯ ಅವರು ಪತ್ರ ಬರೆದಿದ್ದಾರೆ. ಈಗ ನಿಮ್ಮ ಜವಾಬ್ದಾರಿ ಇರುವಂತದ್ದು. ನಾನೇನು ನೋಡಿಲ್ಲ. ಸದನದಲ್ಲಿ ಪ್ರಸ್ತಾಪ ಮಾಡ್ತೀವಿ, ಲೋಕಸಭೆಯಲ್ಲಿ ಪ್ರಧಾನಿಯವರ ಗಮನಕ್ಕೂ ತರ್ತೇವೆ. ಆದ್ರೆ ಈಗಿರುವಂತದ್ದು ತತ್ಕ್ಷಣ ಈ ಬಡ್ಜೆಟ್ನಲ್ಲಿ ರೈತರ ಸಹಕಾರಿ ಸಂಘದ ಸಾಲ ಮೊದಲು ಮನ್ನಾ ಮಾಡಲಿ, ಆಮೇಲೆ ಕೇಂದ್ರ ಏನ್ ಮಾಡಬೇಕು, ನಮ್ಮಿಂದ ಏನ್ ಸಾಧ್ಯ ಎಲ್ಲ ಪ್ರಯತ್ನ ಮಾಡ್ತೇವೆ. ಇದು ಯಡಿಯೂರಪ್ಪನವರ ಅಭಿಪ್ರಾಯ. ಏನಂದ್ರೆ ಸ್ಟೀಲ್ ಬ್ರಿಡ್ಜ್ ವಿಚಾರದಲ್ಲಿ CBI ತನಿಖೆ ನಡೆದ್ರೆ ಸ್ವತಃ ಸಿದ್ದರಾಮಯ್ಯ ಅವರೇ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬರುತ್ತೆ. ಈ ಬಗ್ಗೆ ಬಿಜೆಪಿ ತನ್ನ ಹೋರಾಟವನ್ನು ಮುಂದುವರಿಸುತ್ತೆ ಅನ್ನುವಂತ ಒಂದು ಮಾತನ್ನು ಹೇಳ್ತಿದ್ದಾರೆ. ಓಕೆ, ಇದು BJP ರಾಜ್ಯಾಧ್ಯಕ್ಷರಾದಂತಹ BS ಯಡಿಯೂರಪ್ಪನವರ ಮಾತು. ಅವರೇ ಹೇಳ್ತಾ ಇರುವಂತದ್ದು, ಆರೋಪಗಳಿಗೆ ಹೆದರಿ ಈ ರೀತಿಯಾಗಿ ಸ್ಟೀಲ್ ಬ್ರಿಡ್ಜ್ ಅನ್ನ ಕೈ ಬಿಡುವಂತ ಇದಕ್ಕೆ ಅಂದ್ರೆ ಆ ಮನಸ್ಥಿತಿಗೆ ಯಾಕೆ ಬಂದ್ರು ಇವರು ಅಂತ, ಅಂದ್ರೆ ಆರೋಪಗಳಿಗೆ ಹೆದರಿದ್ದಾರೆ ಅನ್ನುವಂತ ಮಾತನ್ನ ಅವರೇ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಮೊದಲು ಈ ಪ್ರಕರಣವನ್ನ CBI ತನಿಖೆಗೆ ಕೊಡಬೇಕು. CBI ತನಿಖೆಗೆ ಕೊಟ್ಟಂತ ಸಂದರ್ಭದಲ್ಲಿ ಆ ನಂತರ ಅಂದ್ರೆ ತನಿಖೆ ನಡೆಯುವಾಗಲೇ ನಾವೇನು ಆಗ್ರಹ ಪಡಿಸಲ್ಲ CM ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಿ ಅಂತ, ಅವರೇ ರಾಜೀನಾಮೆಯನ್ನ ಕೊಟ್ಟು ಹೋಗ್ತಾರೆ ಅನ್ನುವಂತ ಹೇಳಿಕೆಯನ್ನ BJP ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪನವರು ಕೊಟ್ಟಿದ್ದಾರೆ. ಆಗಾಗ್ಗೆ ಪದೇ ಪದೇ ಪ್ರಸ್ತಾಪವಾಗಿ ಹಾಗೆ ಮತ್ತೆ
ಒಂಥರ ತಣ್ಣಗೆ ಆಗಿ ಹೋಗುವಂತಹ ಡಬ್ಬಿಂಗ್ ವಿರೋಧಿ ಅಥವಾ ಪರದ ಘೋಷಣೆಗಳು ಮತ್ತೆ ಮೊಳಗುತ್ತಾ ಇವೆ. ಯಾವುದೇ ಕಾರಣಕ್ಕೂ ಡಬ್ಬಿಂಗ್ ಚಿತ್ರ ಬಿಡುಗಡೆ ಮಾಡಲು ಬಿಡಲ್ಲ. ಒಂದು ವೇಳೆ ಡಬ್ಬಿಂಗ್ ಚಿತ್ರವನ್ನು ಬಿಡುಗಡೆ ಮಾಡಿದರೆ ಆ ಥಿಯೇಟರ್ಗೆ ಬೆಂಕಿ ಹಾಕ್ತೀನಿ ಅಂತ ನಟ ಜಗ್ಗೇಶ್ ಹೇಳಿದ್ದಾರೆ. ಬಹುಭಾಷಾ ನಟ ಕಿಚ್ಚ ಸುದೀಪ್ಗೆ ಪ್ರತಿಷ್ಠಿತ ಆಂಧ್ರಪ್ರದೇಶ ಸರ್ಕಾರ ನೀಡುವ ರಾಜ್ಯ ಪ್ರಶಸ್ತಿ ನಂದಿ ಅವಾರ್ಡ್ ಸಿಕ್ಕಿದೆ.